ಈ ವರಹ ಜಯಂತಿಗೆ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಮೂರನೇ ಪ್ರಾಕಾರದಲ್ಲಿ ಸುಮಾರು 180 ಮಂಟಪ. சரிங்க. ನಮಸ್ತೆ ಆತ್ಮೀಯ ಸ್ನೇಹಿತರೆ, ರಾಘವೇಂದ್ರ ಬ್ಲಾಗ್ಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಇಂದಿನ ನಮ್ಮ ಪಯಣ ಭೂವರಾಹ ಸ್ವಾಮಿ ದೇವಸ್ಥಾನ ಕಲ್ಲಹಳ್ಳಿ. ಇದಿರೋದು ಮಂಡ್ಯ ಜಿಲ್ಲೆಯಲ್ಲಿ. ನಾವು ಹೊರಟಿದ್ದು ಬೆಂಗಳೂರಿನಿಂದ ಈ ದೇವಸ್ಥಾನ ಸುಮಾರು 161 ಕಿಲೋಮೀಟರ್ ಇದ್ದು ನಿಮಗೆ 3 ಅವರ್ ಜರ್ನಿ ಆಗುತ್ತೆ. ನಿಮಗೆ ಪಾರ್ಕಿಂಗ್ ಹತ್ರನೇ ಅಲ್ಲಿ ಅಂಗಡಿಗಳವರು ಬಂದುಬಿಟ್ಟು ಪೂಜೆ ಸಾಮಾನು ಕೊಡ್ತೀನಿ ಅಂತ ಹೇಳಿ ಜೊತೆ ಕರ್ಕೊಂಡು ಹೋಗ್ತಾರೆ. ರೇಟು ತುಂಬ ಜಾಸ್ತಿ ಹೇಳ್ತಾರೆ, ನೋಡಿಕೊಂಡು ತಗೊಳ್ಳಿ. ನಿಮಗೆ ಪೂಜೆಗೆ ಬೇಕಾದ ಪೂಜಾ ಸಾಮಗ್ರಿ ಎಲ್ಲ ಅಲ್ಲೇ ಅಂಗಡಿಗಳಲ್ಲಿ ಸಿಗುತ್ತೆ. ಇದೇ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ನಿಮಗೆ ಇಟ್ಟಿಗೆ ಕೂಡ ಸಿಗುತ್ತೆ. ಆ ಇಟ್ಟಿಗೆನ ತಗೊಂಡು ನೀವು ದೇವಸ್ಥಾನದಲ್ಲಿ ಕೊಟ್ಟು ಪೂಜೆ ಮಾಡಿಸಿ 11 ಪ್ರದಕ್ಷಿಣೆ ಹಾಕಿ ಆಮೇಲೆ ಆ ಇಟ್ಟಿಗೆನ ಮನೆ ಕಟ್ಟಿಸುವಾಗ ಯಾವ ದಿಕ್ಕಲ್ಲಿ ಇಡಬೇಕು ಅಂತ ಪೂಜೆ ಆದಮೇಲೆ ದೇವಸ್ಥಾನದಲ್ಲಿ ನಿಮಗೆ ತಿಳಿಸ್ತಾರೆ. ಹೇಮಾವತಿ ನದಿಯ ದಡದಲ್ಲಿ ಈ ದೇವಸ್ಥಾನ ಇರೋದು. ಹೀಗೆ ಮುಂದೆ ಹೋದರೆ ನಿಮಗೆ ದೇವಸ್ಥಾನ ಸಿಗುತ್ತೆ.
ಹೀಗೆ ಮುಂದೆ ಹೋಗ್ತಾ ಬಲಭಾಗದಲ್ಲಿ ನಿಮಗೆ ಅನ್ನದಾಸೋಹ ಭವನ ಸಿಗುತ್ತೆ. ಇದ್ರ ಬಗ್ಗೆ ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಕ್ಷೇತ್ರದ ವಿಶೇಷ ಏನಂದರೆ ಮನೆ, ಸೈಟು, ಜಮೀನಿನ ವಿವಾದ ಈ ಥರ ಏನಾದರೂ ಸಮಸ್ಯೆಗಳಿದ್ದರೆ ಈ ಕ್ಷೇತ್ರಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋದರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ನೋಡಿ, ಇದೇ ಭೂವರಾಹಸ್ವಾಮಿ ದೇವಸ್ಥಾನ. ನೀವೇನಾದರೂ ಮುಂಚೆ ಇಲ್ಲಿ ಭೇಟಿ ಕೊಟ್ಟಿದ್ರೆ ಕಮೆಂಟ್ ಮಾಡಿ. ದೇವಸ್ಥಾನದ ಬಲಭಾಗದಲ್ಲಿ 3 ಹಿಡಿ ಮಣ್ಣು ತಗೊಂಡು ದೇವಸ್ಥಾನ 11 ಸುತ್ತು ಪ್ರದಕ್ಷಿಣೆ ಹಾಕಿ ಅದನ್ನು ದೇವಸ್ಥಾನದಲ್ಲಿ ಕೊಟ್ಟರೆ ಪೂಜೆ ಮಾಡಿ ನಿಮಗೆ ಆ ಮಣ್ಣು ಕೊಡ್ತಾರೆ. ಪೂಜೆ ಮಾಡಿದ ಮಣ್ಣು ಮತ್ತು ಇಟ್ಟಿಗೆಯನ್ನು ಏನು ಮಾಡಬೇಕು ಅಂತ ದೇವಸ್ಥಾನದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಇದಕ್ಕೆ ಮೃತ್ತಿಕಾ ಪೂಜೆ ಅಂತ ಹೇಳ್ತಾರೆ. ಈ ದೇವಸ್ಥಾನದ ಇತಿಹಾಸ ನೋಡೋದಾದರೆ ಸುಮಾರು 2500 ವರ್ಷಗಳ ಹಳೆಯ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಲಕ್ಷ್ಮೀ ಸಮೇತ ಭೂವರಾಹಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ವಿಗ್ರಹ ಕೂಡ ಇದೆ. ಇಲ್ಲಿ ಭಕ್ತಾದಿಗಳು ತಂದಂತಹ ಇಟ್ಟಿಗೆ ಮತ್ತು ಮೃತ್ತಿಕಾ ಪೂಜೆ ನಡೀತಾ ಇದೆ. ಬನ್ನಿ ನೋಡೋಣ. ಇದು ದೇವಾಲಯದ ಒಳಾಂಗಣ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದೇವಾಲಯ. ಈ ದೇವಾಲಯ ಇರೋದು ವರಾಹಸ್ವಾಮಿ ದೇವಸ್ಥಾನದ ಬಲಭಾಗದಲ್ಲಿ. ಇದು ಹರಕೆ ಹೊತ್ತ ಭಕ್ತಾದಿಗಳು ದೇವಸ್ಥಾನ ಪ್ರದಕ್ಷಿಣೆ ಮಾಡುತ್ತಿರುವ ದೃಶ್ಯ. ಬನ್ನಿ ನೋಡೋಣ.
ಇದು ಅನ್ನದಾಸೋಹ ಭವನ. ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಬೆಳಗ್ಗೆ 10:30ರಿಂದ ಸಂಜೆ 7:30ರವರೆಗೆ ನಿರಂತರವಾಗಿ ಅನ್ನದಾಸೋಹ ನಡೆಯುತ್ತೆ. ಇಲ್ಲಿನ ಅನ್ನಪ್ರಸಾದ ತುಂಬ ರುಚಿಯಾಗಿರುತ್ತೆ. ಇಲ್ಲಿ ಅನ್ನಪ್ರಸಾದಕ್ಕೆ ಪಲಾವು, ಮೊಸರನ್ನ ಮತ್ತು ಬೆಲ್ಲದನ್ನ ಕೊಟ್ಟಿದ್ರು. ಇದು ಅನ್ನಪ್ರಸಾದದ ಡೊನೇಷನ್ ಕೌಂಟರ್. ಇದು ವರಾಹಸ್ವಾಮಿಗೆ ನಡೆಸುವ ಸೇವೆಗಳ ವಿವರ. ಪ್ರಸ್ತುತ ಇಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಟೆಂಪಲ್ ಟ್ರಸ್ಟಿ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಶ್ರೀ ಭೂದೇವಿ ಸಮೇತ ಲಕ್ಷ್ಮೀ ವರಾಹ ದೇವರ ಸನ್ನಿಧಾನ ಶ್ರೀ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಸ್ವಾಮಿ ಮಠ ವರಹಾನಾಥ ಕಲ್ಲಹಳ್ಳಿ. ಈ ಸನ್ನಿಧಾನವನ್ನು ಮೈಸೂರು ಒಡೆಯರ್ 1817ರಂದು ಜನವರಿ 26ರ ತಾರೀಕು ದಾನಪತ್ರದ ಮೂಲಕವಾಗಿ ಅವರ ಕುಲಗುರುಗಳಾದ ರಾಜಗುರುಗಳಿಗೆ ದಾನ ಮಾಡಿರುತ್ತಾರೆ. ರಿಜಿಸ್ಟರ್ ದಾನಪತ್ರದ ಮೂಲಕವಾಗಿ ಈಗಿನ ವಾಗೀಶ ಪ್ರಕಾಶ ಸ್ವಾಮಿಗಳು ಈ ಸನ್ನಿಧಾನವನ್ನು ಪುನರುತ್ಥಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಈಗಾಗಲೇ 2 ಪ್ರಾಕಾರವನ್ನು ಇನ್ನು 2 ತಿಂಗಳಲ್ಲಿ ಮುಗಿಸ್ತಾ ಇದ್ದಾರೆ. 4 ರಾಜಗೋಪುರ 70 ಕಂಬ ಇರ್ತಕ್ಕಂಥ 2ನೇ ಪ್ರಾಕಾರವನ್ನು ಬಹುಶಃ ಈ ವರಾಹ ಜಯಂತಿಗೆ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. 3ನೇ ಪ್ರಾಕಾರದಲ್ಲಿ ಸುಮಾರು 180 ಮಂಟಪ, 180 ಕಾಲು ಮಂಟಪ, 26 ಅಡಿ 9 ಮುಚ್ಚಿಗೆಗಳು, 26 ಅಡಿ ಅಗಲ ಇರ್ತಕ್ಕಂಥ 9 ಮುಚ್ಚಿಗೆ, ಬಾಕಿದು 150 ಸಣ್ಣ ಮುಚ್ಚಿಗೆಗಳನ್ನು ಒಳಗೊಂಡಂಥ ದೊಡ್ಡ ಹೊಯ್ಸಳ ಶೈಲಿಯ ರಂಗ ಮಹಾರ ಮಂಟಪವನ್ನು ಇನ್ನು 3 ವರ್ಷಗಳಲ್ಲಿ ಸ್ವಾಮಿಗಳು ಕಟ್ಟಿಸಬೇಕು ನಿರ್ಧಾರ ಮಾಡಿದ್ದಾರೆ. ಅದಕ್ಕಾಗಿ CNC ಮಿಷಿನ್ ಹಾಕಿದ್ದಾರೆ. ಅವರ ಪರವಾಗಿ ನಾವು ಟೀಮ್ ವರ್ಕ್ ಶ್ರೀನಿವಾಸ ರಾಘವನ್ ಮತ್ತು ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಭಗವಂತನ ಕೃಪೆಯಿಂದ, ವರಾಹಸ್ವಾಮಿ ಕೃಪೆಯಿಂದ, ಪರಕಾಲ ಸ್ವಾಮಿಗಳ ಆಶೀರ್ವಾದದಿಂದ ಇದನ್ನ ಇನ್ನು 1000 ದಿವಸದಲ್ಲಿ ಮುಗ್ತಕ್ಕಂಥ ಸಂಕಲ್ಪ ಮಾಡಿದ್ದಾರೆ ಸ್ವಾಮಿಗಳು. ಅದು ನೆರವೇರುತ್ತೆ. ಭಕ್ತ ಮಹಾಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ವರಾಹಸ್ವಾಮಿ ಇಲ್ಲಿ ಬಂದಿಯಾನೆ, ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ಶ್ರೀನಿವಾಸ ರಾಘವನ್ GPA ಹೋಲ್ಡರ್, ಬ್ರಹ್ಮದಂಧ ಪರಕಾಲ ಸ್ವಾಮಿ ಮಠ, ಮೈಸೂರು. ಟೈಮಿಂಗ್ಸು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7ರವರೆಗೆ ದೇವಸ್ಥಾನ ಸಾರ್ವಜನಿಕರಿಗೆ ಮುಕ್ತವಾಗಿ ತೆಗೆಯುತ್ತದೆ. ಪೂಜಾ ವಿಧಿಗಳು ಮುಗಿದ ನಂತರ 10 ಗಂಟೆಗೆ ಭೂಮಿ ಪೂಜೆ, ಸೂಕ್ತ ಪಾರಾಯಣ ನಡೆಯುತ್ತೆ. ಇದು ಭೂವರಸ್ವಾಮಿ ದೇವಸ್ಥಾನದ ಗೋಶಾಲೆ.
ಭೂವರ ಸ್ವಾಮಿ ದರ್ಶನ ಮುಗಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಬೆಂಗಳೂರಿನ ಕಡೆ ವಾಪಸ್ಸಾದ್ವಿ. ಓಕೆ ಸ್ನೇಹಿತರೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಶುಭ ದಿನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.